ವೆಂಕಟನಾಥ, ನಿನ್ನೊಡನೆ ಒಂದು ಮಹತ್ತರವಾದ ವಿಚಾರವನ್ನು ಮಾತನಾಡಬೇಕಾಗಿದೆ. ಅಪ್ಪಣೆ ಗುರುಗಳೇ. ನಿನ್ನಿಂದ ಬಹುವಿಧ ಲೋಕ ಕಲ್ಯಾಣವಾಗಬೇಕಾಗಿದೆ. ಅದಕ್ಕೆ ಕಾಲವು ಈಗ ಕೂಡಿ ಬಂದಿದೆ. ನೀನು ಹುಟ್ಟುವ ಮೊದಲೇ ಶ್ರೀಹರಿ ನಮಗೆ ಆಜ್ಞೆ ಮಾಡಿದ್ದ. ಈಗ ಮೂಲರಾಮದೇವರು ನಿನ್ನನ್ನ ಕರೆಯುತ್ತಿದ್ದಾರೆ. ನಿನ್ನೆ ನಮ್ಮ ಕನಸಿನಲ್ಲಿ ಕಾಣಿಸಿಕೊಂಡು ನಮಗೆ ಆಜ್ಞೆ ನೀಡಿದ್ದಾರೆ. ಆಜ್ಞೆಯೇ ಗುರುಗಳೇ? ಹೌದು, ನೀನು ಮಹಾ ಸುಕೃತಶಾಲಿ. ಶ್ರೀ ಮೂಲರಾಮದೇವರ ಪರಮ ಭಕ್ತ. ಅವನ ಸೇವೆಗಾಗಿಯೇ ಜನಿಸಿದವನು. ಇದಲ್ಲವೇ ಭಾಗ್ಯ. ಹಾಗೆಯೇ ಶ್ರೀ ವ್ಯಾಸರು ಮತ್ತು ಶ್ರೀ ಮಧ್ವಾಚಾರ್ಯರು ಸಹ ನನ್ನ ಕನಸಿನಲ್ಲಿ ಕಾಣಿಸಿಕೊಂಡು ಈ ವಿದ್ಯಾ ಸಾಮ್ರಾಜ್ಯ, ಈ ಸಂಸ್ಥಾನದ ಅಧಿಪತ್ಯ, ಈ ಎರಡರ ಹೊರೆಯನ್ನ ನಿನ್ನ ಮೇಲೆ ಹೊರಿಸಬೇಕೆಂದು ನಮಗೆ ಆಜ್ಞೆ ಮಾಡಿದ್ದಾರೆ. ಏನು? ನಾನೇ? ಈ ವಿದ್ಯಾ ಸಾಮ್ರಾಜ್ಯ ಮತ್ತು ಈ ಸಂಸ್ಥಾನಕ್ಕೆ ನಾನಧಿಪತಿಯಾಗಬೇಕೆ? ಜೀವೋತ್ತಮರಾದ ಆಚಾರ್ಯ ಶ್ರೀಮನ್ ಮಧ್ವರು, ಶ್ರೀಮದ್ ವಿಜಯೇಂದ್ರ ತೀರ್ಥರು, ಹಾಗೆ ತಾವುಗಳು ಅಲಂಕರಿಸಿರುವ ಈ ವಿದ್ಯಾ ಸಿಂಹಾಸನವೆಲ್ಲಿ? ಪಾಮರನಾದ ನಾನೆಲ್ಲಿ? ನನ್ನಿಂದ ಸಾಧ್ಯವಿಲ್ಲ ಗುರುಗಳೇ. ವೆಂಕಟನಾಥ, ಪ್ರಾಣದೇವರು ತಮ್ಮಿಂದ ಸಮುದ್ರಾಲಂಘನೆ ಮಾಡಲು ಸಾಧ್ಯವಿಲ್ಲ ಎಂದರಂತೆ. ಹಾಗಿದೆ ನಿನ್ನ ಮಾತು. ಈ ಆದೇಶವನ್ನು ಕನಸು ಎಂದು ತಳ್ಳಿ ಹಾಕುವಂತಿಲ್ಲ. ಇದು ಶ್ರೀಹರಿವಾಯು ಗುರುಗಳ ಆಜ್ಞೆ. ಉಲ್ಲಂಘನೆ ಮಾಡುವಂತೆಯೇ ಇಲ್ಲ. ಆಚಾರ್ಯರ ವೇದಾಂತದ ಸಾಮ್ರಾಜ್ಯದ ಉತ್ತರಾಧಿಕಾರಿಗೆ ಎಲ್ಲವನ್ನೂ ವಹಿಸಿಕೊಡಬೇಕಾಗಿದೆ. ಅದಕ್ಕಾಗಿ ನೀನು ಆದಷ್ಟು ಬೇಗ ಎಲ್ಲವನ್ನೂ ತ್ಯಜಿಸಿ ಸರ್ವಸಂಗ ಪರಿತ್ಯಾಗಿಯಾಗಬೇಕು. ಗುರುಗಳೇ, ತಾವು ನನಗೆ ಶ್ರೀಹರಿ ಸ್ವರೂಪರು. ದಯಮಾಡಿ ನನ್ನ ಪ್ರಾರ್ಥನೆಯನ್ನು ಕೇಳಿ. ನನ್ನ ಹೆಂಡತಿ ಮಗನೊಂದಿಗೆ ಈಗ ತಾನೇ ಸಂಸಾರದ ಸುಖ ಸಂತೋಷಗಳನ್ನ ಕಾಣ್ತಾ ಇದ್ದೇನೆ. ನನ್ನ ಹೆಂಡತಿ ಇನ್ನೂ ಚಿಕ್ಕವಳು. ಬಾಲಕ ಲಕ್ಷ್ಮೀನಾರಾಯಣನಿಗೆ